ಹಾಯ್ ಸ್ನೇಹಿತರೆ, ನಮಸ್ಕಾರ. ಪದಗಳ ಅರ್ಥನ ತಿಳಿದುಕೊಳ್ಳೋಣ ಬನ್ನಿ. ವಿರಕ್ತಿ ಎಂದರೆ ವೈರಾಗ್ಯ. ಆಸೆ ಎಂದರೆ ಆಮಿಷಗಳಿಗೆ ಒಳಗಾಗದಿರುವುದು ಎಂದರ್ಥ. ವಿರಕ್ತಿ ಎಂದರೆ ವೈರಾಗ್ಯ. ವಿರಕ್ತಿ ಎಂದರೆ ವೈರಾಗ್ಯ, ಆಸೆ ಆಮಿಷಗಳಿಗೆ ಒಳಗಾಗದಿರುವುದು ಎಂದರ್ಥ. ಮುಕ್ತಿ ಎಂದರೆ ಬಿಡುಗಡೆ. ಸತಿ ಎಂದರೆ ಹೆಂಡತಿ. ಸುತ ಎಂದರೆ ಮಗ. ಮತ ಎಂದರೆ ಅಭಿಪ್ರಾಯ, ಗುರಿ. ಜಾನುವೆ ಎಂದರೆ ಜಾಣ್ಮೆ, ಬುದ್ಧಿವಂತಿಕೆ ಅಂತಲೂ ಅರ್ಥವಾಗುತ್ತದೆ. ಉಪಶಾಂತ ಎಂದರೆ ನೆಮ್ಮದಿ, ಸಮಾಧಾನ ಎಂದರ್ಥ. ಸುಸಂಗ ಎಂದರೆ ಒಳ್ಳೆಯವರ ಸ್ನೇಹ. ದುಸಂಗ ಎಂದರೆ ಕೆಟ್ಟವರ ಸಹವಾಸ. ನೆರೆ ಎಂದರೆ ಪೂರ್ಣ. ಪತಾಕ ಎಂದರೆ ಪಾಪ, ಕೆಟ್ಟ ಕೆಲಸ ಎಂದರ್ಥ. ನಕ್ರ ಎಂದರೆ ಮೊಸಳೆ. ಬಾಧೆ ಎಂದರೆ ನೋವು, ಸಂಕಟ. ವಜ್ರ ಎಂದರೆ ಗುಂಪು, ಹಿಂಡು ಎಂದರ್ಥ. ತ್ರಿಜಗ ಎಂದರೆ 3 ಲೋಕ: ದೇವಲೋಕ, ಭೂಲೋಕ, ಪಾತಾಳಲೋಕ. ಅನಾಥ ಎಂದರೆ ದಿಕ್ಕಿಲ್ಲದ ತಬ್ಬಲಿ ಎಂದರ್ಥ ಆಗುತ್ತದೆ. ಮೊರೆ ಎಂದರೆ ಆಶ್ರಯ. ರಮಣ ಎಂದರೆ ಗಂಡ, ಯಜಮಾನ. ಕಮಲಮುಖಿ ಎಂದರೆ ಲಕ್ಷ್ಮಿ. ಸದಾ ಎಂದರೆ ಯಾವಾಗಲೂ, ಸತತ. ಮೋದ ಎಂದರೆ ಆನಂದ, ಸಂತೋಷ ಎಂತಲೂ ಆಗುತ್ತದೆ. ನೆಕ್ಸ್ಟ್, ಲೋಲ ಎಂದರೆ ಆಸಕ್ತನಾದವ, ವಿಲಾಸಪ್ರಿಯ ಎಂದರ್ಥ ಆಗುತ್ತದೆ ಸ್ನೇಹಿತರೆ. ಹರಿವಾಣ ಎಂದರೆ ಅಗಲವಾದ ತಟ್ಟೆ. ಘನ ಎಂದರೆ ಶ್ರೇಷ್ಠ, ಅನಾದಿ ಎಂದರೆ ಪುರಾತನ, ಭಕ್ತ ಎಂದರ್ಥ ಆಗುತ್ತದೆ. ಆತ್ಮ ಎಂದರೆ ತನ್ನ. ಉಡು ರಾಜ ಎಂದರೆ ನಕ್ಷತ್ರಾಧಿಪತಿ ಎಂದಾಗುತ್ತದೆ. ಚಂದ್ರ ಅಂತಲೂ ಅರ್ಥ ಕೊಡುತ್ತೆ ಸ್ನೇಹಿತರೆ. ಉಡು ರಾಜ ಎಂದರೆ ನಕ್ಷತ್ರಾಧಿಪತಿ ಚಂದ್ರ. ಊರ್ಜಿತ ಎಂದರೆ ರೂಢಿಯಲ್ಲಿರುವ. ವಲ್ಮೆ ಎಂದರೆ ಪ್ರೀತಿ. ಕೆಲ ಎಂದರೆ ಕೆಲವು. ಕೈಯಾಸೆ ಎಂದರೆ ಲಂಚ, ಆಮಿಷ ಅಂತಲೂ ಕರೆಯಲಾಗುತ್ತದೆ. ಕೈಯಾಸೆ ಎಂದರೆ ಲಂಚ, ಆಮಿಷ ಎಂತಲೂ ಅರ್ಥವಾಗುತ್ತದೆ. ಚತುರೋಪಾಯ ಎಂದರೆ ಸಮಾಧಾನ ಎಂತಲೂ ಅರ್ಥವಾಗುತ್ತದೆ. ದ್ವಿಜ ಎಂದರೆ ಬ್ರಾಹ್ಮಣ. ನೃಗೋಧ ಎಂದರೆ ಆಲದ ಮರ. ಪತಿ ಕಾರ್ಯ ಎಂದರೆ ಸ್ವಾಮಿ ಕಾರ್ಯ, ಆಸಕ್ತನಾದವನು. ಪಾಲಿಸು ಎಂದರೆ ಕಾಪಾಡು, ಸಲಹು. ಪೇರ್ಚು ಎಂದರೆ ಹೆಚ್ಚು, ವೃದ್ಧಿಸು. ಪೇರ್ಮರ ಎಂದರೆ ದೊಡ್ಡ ಮರ. ಪೊರೆ ಎಂದರೆ ಕಾಪಾಡು. ಬಲ್ಲಿದ ಎಂದರೆ ಬಲಿಷ್ಠ, ಹಣವಂತ. ಭಜ್ಜಕ ಎಂದರೆ ಪೂಜಿಸುವವನು. ಭಟ್ಟ ಎಂದರೆ ಸೈನಿಕ. ಮಿಡಿ ಎಂದರೆ ಈಚು. ವರ್ಣ ಎಂದರೆ ಅಕ್ಷರ. ರತಿ ಎಂದರೆ ನಿಯಮವುಳ್ಳವನು. ಮುನಿ ಎಂದರೆ ತಪಸ್ವಿ. ಶ್ರುತಿ ಎಂದರೆ ವೇದ. ಸಂಪನ್ನ ಎಂದರೆ ಗುಣಶಾಲಿ. ಸಾಧನ ಎಂದರೆ ಸಹಾಯ. ಬಡಿದು ಎಂದರೆ ಒಡೆತ ಕೊಡು, ಹೊಡೆ ಎಂದರ್ಥ. ಪ್ರಸಾದ, ಅನುರಾಗ, ಹರ್ಷ. ಪ್ರಸಾದ ಎಂದರೆ ಅನುರಾಗ, ಹರ್ಷ ಎಂತಲೂ ಅರ್ಥವಾಗುತ್ತದೆ. ಜಂಕಿಸು ಎಂದರೆ ಗದರಿಸು, ಬೆದರಿಸು. ವಂದಿಸು ಅರ್ಥ ನಮಸ್ಕರಿಸು. ಬೆರಗು, ಆಶ್ಚರ್ಯ. ಕಟ್ಟಾಳೆ, ಪದ್ಧತಿ, ನಿಯಮ, ಅಪ್ಪಣೆ. ಕಟ್ಟಾಳೆ ಎಂದರೆ ಪದ್ಧತಿ, ನಿಯಮ, ಅಪ್ಪಣೆ. 3 ಅರ್ಥಗಳು ಆಗಿದೆ ಸ್ನೇಹಿತರೆ. ಕಾಯಕ ಎಂದರೆ ಕಾರ್ಯ. ಕೆಲಸ, ಉದ್ಯೋಗ. ಕಾಯಕ ಎಂದರೆ ಕಾರ್ಯ, ಕೆಲಸ, ಉದ್ಯೋಗ ಎಂತಲೂ ಅರ್ಥವಾಗುತ್ತದೆ.
ಜಂಗಮ ಎಂದರೆ ಚಲನಶೀಲ, ಜಂಗಮ ಎಂದರೆ ಚಲನಶೀಲ, ಲೋಕಸಂಚಾರಿ, ವೀರಶೈವ ಧರ್ಮಾನುಸಾರ ವಿರಕ್ತ ಎಂತಲೂ ಆಗುತ್ತದೆ. ಹಂಗು ಎಂದರೆ ಋಣ, ಹರಿವು ಎಂದರೆ ತಿಳುವಳಿಕೆ, ಜ್ಞಾನ ಎಂತಲೂ ಅರ್ಥವಾಗುತ್ತದೆ. ಹರಿವು ಎಂದರೆ ತಿಳುವಳಿಕೆ, ಜ್ಞಾನ. ಸೀಳುನಾಯಿ ಅಂದರೆ ಕಾಡು ನಾಯಿ. ಆಚಾರ ಎಂದರೆ ಒಳ್ಳೆಯ ನಡತೆ, ನಾಮ ಎಂದರೆ ಹೆಸರು, ಗಾವಿಲ ಎಂದರೆ ಹೆಡ್ಡ, ಗಂಪ ಅಂತ ಅರ್ಥ ಕೊಡುತ್ತೆ. 4ನೇದು ತನು ಎಂದರೆ ಕಾಯ. ತನು ಎಂದರೆ ಕಾಯ, ದೇಹ, ಶರೀರ. ಮರುಗಿಸು ಎಂದರೆ ದುಃಖಪಡು. ಕಾಮ ಎಂದರೆ ಬಯಕೆ. ಕ್ರೋಧ ಎಂದರೆ ಸಿಟ್ಟು, ಕೋಪ. ಲೋಭ ಎಂದರೆ ಅತಿ ಆಸೆ. ಮೋಹ ಎಂದರೆ ಮಮತೆ, ಭ್ರಾಂತಿ ಅಂತಲೂ ಅರ್ಥವಾಗುತ್ತದೆ. ಮದ ಎಂದರೆ ಗರ್ವ, ಸೊಕ್ಕು, ಅಮಲು. ಮತ್ಸರ ಎಂದರೆ ಅಸೂಯೆ, ಹೊಟ್ಟೆಕಿಚ್ಚು. ಮತ್ಸರ ಎಂದರೆ ಅಸೂಯೆ, ಹೊಟ್ಟೆಕಿಚ್ಚು. ಛೇದಿಸು ಎಂದರೆ ಬೇರ್ಪಡಿಸು, ತುಂಡರಿಸು ಎಂದರ್ಥ. ರೋಷ ಎಂದರೆ ಸಿಟ್ಟು, ಕೋಪ. ಪಾಶ ಎಂದರೆ ಬಂಧನ, ಕಾಪಾಡು ಎಂದರ್ಥ. ಪಾಶ ಎಂದರೆ ಬಂಧನ, ಕಾಪಾಡು. ಸಲಹು ಎಂದರೂ ಕೂಡ ಕಾಪಾಡು, ರಕ್ಷಿಸು ಎಂತಲೂ ಅರ್ಥವಾಗುತ್ತದೆ. ಅಪ್ಪುಕಾಯ್ ಎಂದರೆ ಒಪ್ಪಿಕೊಳ್ಳು, ಸ್ವೀಕರಿಸು. ಹಾಮಿಕೆ ಎಂದರೆ ಅಹಂಕಾರ. ಇಹಲೋಕ ಎಂದರೆ ಭೂಲೋಕ. ಕೂರ್ಪು ಎಂದರೆ ಒಲವು, ಪ್ರೀತಿ. ಕೂರ್ಪು ಎಂದರೆ ಒಲವು, ಪ್ರೀತಿ. ಚಂಚಲತೆ ಎಂದರೆ ಸ್ಥಿರವಲ್ಲದ. ಜೀವನ್ಮೃತ ಎಂದರೆ ಬದುಕಿದ್ದು ಸತ್ತಂತಿರುವ. ತಂಗು ಎಂದರೆ ಇಳಿದುಕೋ, ಬಿಡು ಎಂದರ್ಥ. ದುರ್ಭರ ಎಂದರೆ ತಾಳಲಾಗದ. ದೋಷ ಎಂದರೆ ತಪ್ಪು, ಕುಂದುಕೊರತೆ. ನುಡಿ ಎಂದರೆ ಮಾತು ಎಂದರ್ಥ. ನೆವ ಕಾರಣ. ಪಸರಿಸು ಎಂದರೆ ಹರಡು, ವಿಸ್ತರಿಸು ಎಂತಲೂ ಆಗುತ್ತದೆ. ಬವಣೆ ಎಂದರೆ ಕಷ್ಟ. ಬಾಗು ಎಂದರೆ ಮಣಿ, ಬಗ್ಗು, ಶರಣಾಗು. ಮಿಗಿಲು ಎಂದರೆ ಶ್ರೇಷ್ಠ, ರಸಪಾಕ, ರುಚಿಯಾದ ಅಡುಗೆ. ವಂಚನೆ ಎಂದರೆ ಮೋಸ. ಹದ ಎಂದರೆ ಪಕ್ವತೆ, ಸರಿಯಾದ ಸ್ಥಿತಿ ಎಂದ ಅರ್ಥವಾಗುತ್ತದೆ ಸ್ನೇಹಿತರೆ.